ಜಗತ್ತಿಗೆ ಈ ಒಂದು ಪುಣ್ಯದ ಕೆಲಸ ಆಗ್ಬೇಕಾಗಿತ್ತು. ಅನಂತರ ಅವ್ರ ಮನೆಗೆ ಬಂದ್ಮೇಲೆ ಒಂದು ನಿರ್ಧಾರವನ್ನು ಮಾಡಿ ತನ್ನ ಗಂಡಂಗೆ ಹೇಳ್ತಾರೆ, ನಾವಿನ್ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಗಿಡನೇ ಮಕ್ಕಳು ಅಂತ ಬೆಳೆಸೋಣ, ಮರನೇ ನಮ್ಮ ಮಕ್ಕಳು ಇಲ್ಲ ಅಂತ ಹೇಳಿ ತನ್ನೂರಿನ ಹುಲಿಕಲ್ಲಿಂದ ಕುದೂರಿನ ತನಕ 4 ಕಿಲೋಮೀಟರ್ನ ರಸ್ತೆ ಎರಡೂ ಬದಿಯಲ್ಲಿ ಆಲದ ಮರಗಳನ್ನು ಬೆಳೆಸ್ತಾರೆ. ಯಾವುದೇ ಒಂದು ಮಠಕ್ಕೆ ಹೋಗಿ ಪ್ರವಚನ ಕೇಳಲಿಲ್ಲ, ಒಂದು ಶಾಲೆಗೆ ಹೋಗಿ ಗುರುಗಳಿಂದ ಪಾಠ ಕಲಿಯಲಿಲ್ಲ, ಯಾರ್ಯಾರಿಂದಲೂ ಏನು ಕಲಿಯಲಿಲ್ಲ. ಆಕೆ ಒಬ್ಬ ಅನಕ್ಷರಸ್ಥ ಹೆಣ್ಣು ಮಗಳು, ಸಾಮಾನ್ಯ ಹುಲ್ಲುಜೋಪಡಿಯಲ್ಲಿ ಇದ್ದಂತ ಹೆಣ್ಣು ಮಗಳು ಜಗತ್ತಿಗೆ ಬೇಕಾದಂತ ಬಹಳ ದೊಡ್ಡ ಸಂಸ್ಕಾರವನ್ನು ಕೊಟ್ಟರು ಸಾಲುಮರದ ತಿಮ್ಮಕ್ಕ ಅವರು. ಇವತ್ತು ಒಂದಕ್ಷರವನ್ನು ಕಲಿಯದಂತಹ ತಿಮ್ಮಕ್ಕ ಅವ್ರ ಬಗ್ಗೆ 40 ಲಕ್ಷ ಮಕ್ಕಳು ಹೋಗ್ತಾರೆ ಪ್ರತಿ ವರ್ಷ. 40 ಲಕ್ಷಕ್ಕಿಂತ ಹೆಚ್ಚಿಗೆ ಮಕ್ಕಳು ಮಾಡಿರ್ತೀರಾ. ಲಾಸ್ಟ್ ಇಯರ್ ನಾನು 2019ರಲ್ಲಿ ನಾವು ತಿರುಪತಿಗೆ ಹೋಗಿದ್ವಿ. ಅಲ್ಲಿ ಒಂದಷ್ಟು ಜನ ಓಡ್ ಬಂದಿದ್ದಾರೆ, ಅಜ್ಜೆ ಬಂದಿದ್ದಾರೆ ಅಂತ. ಏನಕ್ಕೆ ಅಂತ ಕೇಳಿದ್ರೆ ಅವರು ಅಲ್ಲಿ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಬಂದಿದ್ದಾರೆ, ಅಜ್ಜೆ ಪಾಠ ಇರೋದನ್ನ ತಗೊಂಡು. ತಿರುಪತಿಯಲ್ಲಿ ದರ್ಶನ ಮಾಡಿ ಗರ್ಭಗುಡಿಯ ಒಂದು ಬಾಗಿಲಿಂದ ಲಾಸ್ಟ್ ಎಂಟ್ರೆನ್ಸ್ ಎಲ್ಲಿದೆ ಅಲ್ಲೇ ತನಕ ಕರ್ಕೊಂಡು ಹೋಗಿದ್ರು ಅಜ್ಜಿನ. ಒಳಗಡೆ ಇರುವಂತ ಎಲ್ಲಾ ಅರ್ಚಕರು ಬಂದು ಅಜ್ಜಿ ಕಾಲಿಗೆ ಅಲ್ಲೇ ನಮಸ್ಕಾರ ಮಾಡಿ. ಬಹುತೇಕ ಅಲ್ಲಿ ಯಾರು ನಮಸ್ಕಾರ ಮಾಡೋದಿಲ್ಲ. ನನಗೆ ಗಾಬರಿ ಆಯ್ತು, ಒಳಗಡೆ ಇರುವ ತಿಮ್ಮಪ್ಪನು ಒಂದೇ, ಸಾಲುಮರದ ತಿಮ್ಮಕ್ಕನು ಒಂದೇ, ಅಂತ ಪುಣ್ಯವಂತ ಅಂತ ಹೇಳಿದ್ರು. ಅಷ್ಟು ದೊಡ್ಡ ಕೆಲಸವನ್ನ ಮಾಡಿದರೆ ಅಂತ ತಾಯಿಯನ್ನ ಕರೆಸಿ ನೀವು ಗೌರವವನ್ನ ಮಾಡಿದಿರಿ. ಅವರು 2016ರಲ್ಲಿ BBC ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು, ವಿಶ್ವದ 100 ಪ್ರಭಾವಿ ಮಹಿಳೆಯರ ಪಟ್ಟಿಯನ್ನ. ಅಲ್ಲಿ ತನಕ ನಾವು ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ ಅವರು ನೋಡಿದ್ದು ಆ ಪಟ್ಟಿಯಲ್ಲಿ. ಸಾಮಾನ್ಯ ಒಂದು ಹುಲ್ಲು ಕುಸಿಲಲ್ಲಿ ಹುಟ್ಟಿದಂತ ಹೆಣ್ಮಗಳು ಕೂಡ ಆ ಪಟ್ಟಿಯಲ್ಲಿ ಬರ್ಬೋದು ಅಂತೇಳಿ ಸಾಲುಮರದ ತಿಮ್ಮಕ್ಕ ಅವರು ತೋರಿಸಿದ್ರು. ಅವ್ರು ಹೇಳ್ತಾರೆ ಈ ಮಾತಿನ, ವಿಶ್ವದ 100 ಪ್ರಭಾವಿ ಮಹಿಳೆಯರಲ್ಲಿ ಮಹಿಳೆ ಮಾತ್ರ ಅಲ್ಲ, ಸ್ಫೂರ್ತಿದಾಯಕ ಮಹಿಳೆ ಅಂತ ಹೇಳ್ತಾರೆ ಬ್ರಿಟಿಷ್ ಬ್ರಾಡ್ಕಾಸ್ಟ್ ಅವರು. ಕರ್ನಾಟಕ ಸರ್ಕಾರ ಕೂಡ ಸಾಲುಮರದ ತಿಮ್ಮಕ್ಕ ಅವರ ಹೆಸರಲ್ಲಿ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಸಾಲುಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನಗಳನ್ನ ಮಾಡಿ ಅವರ 111ನೇ ವರ್ಷದ ಜನ್ಮದಿನದ ಸಂದರ್ಭದಲ್ಲಿ 2 ವರ್ಷದ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು, ನಾವು ಸರ್ಕಾರ ಎಷ್ಟೇ ಹಣ ಖರ್ಚು ಮಾಡಿದ್ರು ಜನ ಕೇಳ್ತಾ ಇಲ್ಲ, ನಿಮ್ಗೆ ಇಷ್ಟ ಬಂದಲ್ಲಿ ಓದುವ ತಾಯಿ ನೀನು ನೋಡಿ ಜನ ಗಿಡ ನಡ್ತಾರೆ, ನೀನು ನೋಡಿ ಉಚ್ಚತ್ ಕುಣಿತಾರೆ, ಎಲ್ಲಾದ್ರೂ ಓಡಾಡು ಅಂತ ಹೇಳಿ ಅವನ ಪರಿಸರ ರಾಯಭಾರಿಯನ್ನಾಗಿ ಮಾಡಿ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಆ ಸ್ಥಾನಕ್ಕೋಸ್ಕರ ಎಷ್ಟೊಂದು ಲಾಭಿಗಳು ನಡೀತವೆ ಅಂತ ಗೊತ್ತು. ನಮ್ಮ ಸ್ವಾಮೀಜಿ ಅವರು ಕೇಳಿ ಚೆನ್ನಾಗಿ ಹೇಳ್ತಾರೆ, ಗುರುಗಳೇ ನನಗೊಂದು ಕೊಡ್ಸಿ ಅಂತ ಎಷ್ಟೋ ಜನ ಹೋಗಿ ಬಿದ್ದಿರ್ತಾರೆ. ತಿಮ್ಮಕ್ಕವ್ರು ಏನೋ ಕೇಳಿದ್ರೆ ಅವ್ರಿಗೆ ಬಂದು ಬಿದ್ದವ್ರು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ನಿಸ್ವಾರ್ಥವಾದ ಬದುಕನ್ನ ಕಟ್ಟಬೇಕು. ತಿಮ್ಮಕ್ಕ ಅವರು ಯಾವುದೇ ಮೈಸೂರು ಮಹಾರಾಜರ ಮಗಳು ಅಲ್ಲ, ಬಿರ್ಲಾ ಗ್ರೂಪ್ ಅಲ್ಲೂ ಹುಟ್ಟಲಿಲ್ಲ, ಟಾಟಾ ಗ್ರೂಪ್ ಅಲ್ಲೂ ಹುಟ್ಟಲಿಲ್ಲ. ಸಮಾಜದ ಕಡೆಯ ಒಂದು ಸಮುದಾಯದಲ್ಲಿ ಹುಟ್ಟಿ ಇವತ್ತು ಜಗತ್ತು ಆಕೆ ಬಗ್ಗೆ ನೋಡ್ತಾ ಇದೆ, ಜಗತ್ತು ಆಕೆ ಬಗ್ಗೆ ಓದ್ತಾ ಇದೆ. ಬೇರೆ ಬೇರೆ ದೇಶದಲ್ಲಿ ಆಕೆ ಹೆಸರಲ್ಲಿ ಸಂಸ್ಥೆಗಳನ್ನ ಕಟ್ಟಿ ಮಾಡ್ತಾ ಇದ್ದಾರೆ. ಅಂತಹ ತಿಮ್ಮಕ್ಕ ಅವರು ನಾಡಿನಲ್ಲಿ ಹುಟ್ಟಿದಂತಹ ನಾವುಗಳು ಕನಿಷ್ಠ ವರ್ಷದಲ್ಲಿ 10 ಗಿಡಗಳನ್ನಾದ್ರೂ ನೆಟ್ಟು ಪ್ರೀತಿಯಿಂದ ಬೆಳೆಸೋಣ. ಅದ್ರ ಜೊತೆಗೆ ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ನಿಷೇಧ ಮಾಡೋಣ. ಯಾಕೆಂದ್ರೆ ನಾವೆಲ್ಲ ಭಾರತೀಯರಿದ್ದೇವೆ. ನಾನೊಂದು ಮಾತನ್ನು ಹೇಳಕ್ ಇಷ್ಟಪಡ್ತೇನೆ, ಜಗತ್ತಿಗೆ ಸಂಸ್ಕಾರ ಕೊಟ್ಟಂತಹ ದೇಶ ಭಾರತ ದೇಶ. ಹೇಗೆ ಅಂದ್ರೆ ಪ್ರತಿಯೊಬ್ಬ ಭಾರತೀಯನು ತಾನು ನಿಂತಹ ನೆಲವನ್ನು ಭೂಮಿ ತಾಯಿ ಅಂತ ಪೂಜಿಸಿದ್ರು. ಸಕಲ ಜೀವರಾಶಿಗಳ ದಾಹವನ್ನು ನೀಗಿಸುವಂತಹ ನೀರನ್ನ ಗಂಗಾ ಮಾತೆ ಅಂತ ಪೂಜಿಸಿದ್ರು. ಸಕಲ ಜೀವರಾಶಿಗಳಿಗೆ ಉಸಿರನ್ನು ಕೊಡುವಂತಹ ವೃಕ್ಷಗಳನ್ನ ವೃಕ್ಷ ಮಾತೆ ಅಂತ ಪೂಜಿಸಿದ್ರು. ಆ ಮೂಲಕ ಜಗತ್ತಿಗೆ ಒಂದು ಸಂಸ್ಕಾರ ಕೊಟ್ಟಿದ್ರು. ಇವತ್ತು ಜಗತ್ತು ನಮ್ಗೆ ಹೇಳ್ತಾ ಇದೆ, ನಿಮ್ಮ ನಗರಗಳು ಕಲುಷಿತ ಆಗೋಗಿದ್ದೇವೆ, ನೀವು ಕುಡಿಯೋ ನೀರು ಕೂಡ ನಿಮ್ಮ ನದಿಗಳು ಕಲುಷಿತ ಆಗೋಗಿದೆ ಅಂತ, ನೀವು ಅಶುದ್ಧವಾಗಿದ್ದೀರಾ ಅಂತ ಹೇಳಿ ನಮಗೆ ಸಂಸ್ಕಾರವನ್ನ ಹೇಳ್ಕೊಡುವಂತ ದುಸ್ಥಿತಿಯಲ್ಲಿ ನಾವಿದ್ದೀವಿ. ಇಂತಹ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಬೆಳಕಾಗಿ ಬಂದವರು ಸಾಲುಮರದ ತಿಮ್ಮಕ್ಕ ಅವರು. ಅವರಿಗೆ ಅವರ ನಡೆದಾರಿ ನಾವೆಲ್ಲ ನಡೆಯೋಣ ಅಂತ ಹೇಳಿ